ಹಾಯ್ ಹಲೋ, ಇವತ್ತು ನಾನು ಸಾಗರದಲ್ಲಿದ್ದೀನಿ. ಸಾಗರದಲ್ಲಿ ಅಂದರೆ ನನ್ನ ಇದು ಫೇವ್ರೆಟ್ ಜಾಗನೇ ಅನ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಕ್ಯೂಟಿಗಳಿಬ್ಬರು ಮಲಗಿದ್ದಾರೆ. ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ಕೂಲಾಗಿದೆ ವೆದರು. 5:30 ಆಯಿತು ನಾವು ಅಲ್ಲಿಗೆ ಬಂದು ರೀಚ್ ಆಗೋಷ್ಟರಲ್ಲಿ. ಅಲ್ಲಿಂದ ನಾವು ಸಿಗಂದೂರಿಗೆ ಬಸ್ ಬರುತ್ತೆ, ಪ್ರೈವೇಟ್ ಅಥವಾ ಗೌರ್ಮೆಂಟ್ ಯಾವುದಾದ್ರು ಬಸ್ ಬರುತ್ತೆ, ನೀವು ಯಾವುದ್ರಲ್ಲಾದರೂ ಹೋಗ್ಬೋದು. ಆ್ಯಂಡ್ ಇಲ್ಲಿ ಮುಂಚೆ ಕೆಳಗಡೆ ಲಾಂಚ್ ಇತ್ತು, ಇವಾಗ ಸೇತುವೆ ಮಾಡಿರೋದ್ರಿಂದ ಇಲ್ಲೇ ಹೋಗ್ಬೋದು. ನಾವು ಅಲ್ಲಿಂದ ಬಸ್ ಹತ್ತು ನಾವು ಸಿಗಂದೂರಿಗೆ 7:30ಗೆ ರೀಚ್ ಆದ್ವಿ. ಅಂದರೆ ನನಗೆ ಇದಕ್ಕೆ ಬರೋಕ್ಕಿಂತ ಮುಂಚೆ ನನಗೊಂದು ಅರ್ಕೆ ಇತ್ತು, ಪ್ಲಸ್ ನನಗೆ ಹುಷಾರಿಲ್ಲ ಫುಲ್ಲು. ಬಟ್ ಆದರೂ ಹೋಗೋಣ, ಮತ್ತೆ ರೈನ್ ಸೀಸನ್ ಸ್ಟಾರ್ಟ್ ಆದರೂ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದೆ. ಬಟ್ ಆ ಹುಷಾರಿಲ್ಲದೆ ಇದ್ರೂ ಬಂದ ಮೇಲೆ ಗೊತ್ತಾಯಿತು ಎಷ್ಟು ಎನರ್ಜಿ ಬಂತು ಅಂದರೆ ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ಅನ್ನಿಸ್ತಾಯಿತ್ತು ನಾನೇನಾ ಅಂತ. ಬಿಕಾಸ್ 2 ಡೇಸಿಂದ ಊಟ ಸರಿಗೆ ಮಾಡಿರಲಿಲ್ಲ. ಬಟ್ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಅದೊಂದು ಎನರ್ಜಿ, ಆ ಪಾಸಿಟಿವ್ನೆಸ್ ಎಲ್ಲ ಬಂದುಬಿಡ್ತು. ವೆದರ್ ಸಖತ್ತಾಗಿತ್ತು ಬೇರೆ. ಆ್ಯಂಡ್ ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಆ ತಾಯಿಗೆ ಒಂದು ಚಿಕ್ಕದೊಂದು ಅರ್ಕೆ ಇತ್ತು, ಸೊ ಅರ್ಕೆ ತೀರ್ಸೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಎಲ್ಲ ತುಂಬ ಚೆನ್ನಾಗಾಯಿತು, ನನಗಂತೂ ತುಂಬ ಖುಷಿಯಾಯಿತು. ಈವನ್ ಹುಷಾರಿಲ್ಲ ಅಂದರೂ ಎಲ್ಲ ನೀಟಾಗಾಯ್ತಲ್ಲ ಅಂತ. ಆಲ್ರೆಡಿ ತುಂಬ ಜನ ಇದ್ದರು, ಬಟ್ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಅಲ್ಲಿಂದ ನಾವು ಅನ್ನಪ್ರಸಾದಕ್ಕೆ ಹೋದ್ವಿ. ಅನ್ನಪ್ರಸಾದ ಇವತ್ತು 12 o'clock ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ ಇಲ್ಲ, ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಿ ಮಲಗಿದ್ದಾಳೆ ಅಂದ್ಬಿಟ್ಟು. ಅಲ್ಲಿಂದ ನಾವು ಪ್ರಸಾದನ ಮೊಸರನ್ನ ಮತ್ತು ಪಾಯಸ ಕೊಟ್ಟರು, ಅದನ್ನು ತಿಂದ್ವಿ. ನನಗೆ ಆರೋಗ್ಯ ಸರಿ ಇಲ್ದಿರೋ ಕಾರಣ ಮೊಸರನ್ನ ಮತ್ತು ಪಾಯಸ ಅಷ್ಟೇ ತಿಂದೆ. ಆ್ಯಂಡ್ ಈ ಸಾಂಬಾರನ್ನು ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಸಾದನೇ ಆಗಲ್ವಾ. ಹಾಗೆ ನಾವು ಅಲ್ಲಿಂದ 1 hour ರೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ 3 ಗಂಟೆಗೆ ಬಿಟ್ವಿ ಕೊಲ್ಲೂರಿಗೆ. ನಾವು 3 ಗಂಟೆ ಬಿಟ್ಟು ನಾವು ಇಲ್ಲಿಗೆ ಬಂದು ಸೇರೋ ಅಷ್ಟರಲ್ಲಿ ಒಂದು 5:30 ಆಯಿತು. ಸೊ 5:30 ಸ್ವಲ್ಪ ಪ್ರಸಾದ ತಿಂದಿದ್ದಲ್ವ ಅಂದ್ಬಿಟ್ಟು ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸು ತಿಂದ್ವಿ. ಹಾಗೆ ಒಂದು ಲೆಮನ್ ಟೀ ಕುಡಿದೆ ನಾನು. ನಿಜ ಹೇಳಬೇಕು ಅಂದರೆ ನನಗಂತೂ ಎನರ್ಜಿನೇ ಇರಲಿಲ್ಲ. ಬಿಕಾಸ್ ನಾನು ಜಸ್ಟು ನೀರು ಅಥವಾ ORS ಇಂದನೇ ಅಷ್ಟೇ ಇದ್ದಿದ್ದು. 2 ಡೇಸ್ ಅಂತೂ ನೋ ಫುಡ್ಡು ಆ ಥರನೇ ಇದ್ದಿದ್ದು. ಬಟ್ ಆದರೂ ದೇವಸ್ಥಾನಕ್ಕೆ ಬಂದಾಗ ಈ ಎನರ್ಜಿ ಎಲ್ಲಿಂದ ಬಂತು ಅಂತಲೇ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆವಾಗ ಅನ್ನಿಸ್ತು ನಮ್ಮ ಒಂದೊಂದು ದೇವಸ್ಥಾನ, ಒಂದೊಂದು ಪುಣ್ಯಕ್ಷೇತ್ರದಲ್ಲಿ ಎಷ್ಟು ಎನರ್ಜಿ ಇದೆ, ಅದು ಒಳ್ಳೆ ಎನರ್ಜಿ ಈ ಥರ ಬರುತ್ತೆ ಅಂತ ನಾನು ನಿಜವಾಗ್ಲೂ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು. ಹೇಳೋಕ್ಕೆ ಆಗದಿರೋ ಕಂಡೀಷನ್ನು, ಒಂಥರ ಲೋ ಬಿ ಪಿ ಥರ ಆಗಿರೋ ಕಂಡೀಷನಲ್ಲಿ ಕೂಡ ನಾನು ಆರಾಮಾಗಿ ಓಡಾಡಿದೆ. ಬಟ್ ವಾಮಿಟಿಂಗ್ ಎಲ್ಲ ತುಂಬ ಆಯಿತು, ಬಿಕಾಸ್ ಘಾಟ್ ಸೆಕ್ಷನ್ ಇರೋದ್ರಿಂದ. ಬಟ್ ಸ್ಟಿಲ್ ಅಲ್ಲೆಲ್ಲ ನೀಟಾಗಿ ಓಡಾಡಿದೆ ಅನ್ನೋದೇ ನನಗೆ ಈಗಲೂ ಸಖತ್ ಖುಷಿ ಆಗ್ತಾಯಿರೋದು. ಆ್ಯಂಡ್ ಇಲ್ಲಿ ದೀಪಾರಾಧನೆ ನಡೀತಾಯಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಸೇರ್ತಾರೆ ಇಲ್ಲಿ. ಎವ್ರಿ ಡೇಸು ಹೀಗೆ ಇರ್ತಂತೆ, ಯಾವಾಗಲೂ ಜನ ಇರ್ತಾರಂತೆ ಇಲ್ಲಿ. ಆ್ಯಂಡ್ ನಾನು ಸುಸ್ತಾಗುತ್ತೆ, ಹೋಗೋದು ಬೇಡ ದರ್ಶನಕ್ಕೆ, ಆಚೆಯಿಂದನೇ ಕೈ ಮುಕ್ಕೋಣ ಅಂದ್ಕೊಂಡೆ. ಬಟ್ ಆ ರಶ್ ನೋಡಿ ಬಟ್ ಆಮೇಲೆ ಸ್ಪೆಷಲ್ ದರ್ಶನ ಅಂತ ಹೋದೆ, ಬಿಕಾಸ್ ಅಲ್ಲಿವರೆಗೂ ಹೋಗಿ ದೇವಿನ ನೋಡಿದೆ ಹೆಂಗೆ ಬರೋದು ಅಂತ. ಆ್ಯಂಡ್ ನಾವು ಅಲ್ಲಿಂದ ಶಿವಮೊಗ್ಗಗೆ ಬಂದ್ವಿ. 12:15 ಆಗಿತ್ತು. ಶಿವಮೊಗ್ಗ 12:15ಗೆ ಬಂದು ಮತ್ತು ಶಿವಮೊಗ್ಗದಿಂದ ಬಸ್ ಹತ್ತು ನಾವು ಮೆಜೆಸ್ಟಿಕ್ಗೆ ಬರೋಷ್ಟರಲ್ಲಿ 9 ಗಂಟೆ ಆಯಿತು. ಆ್ಯಂಡ್ 9 ಗಂಟೆ ಆಗಿ ಅಲ್ಲಿಂದ ಬಂದು ಸ್ವಲ್ಪ ಟಿಫನ್ ತಿಂದ್ಕೊಂಡ್ವಿ, ಲೈಟಾಗಿ ಟಿಫನ್ ತಿಂದ್ಕೊಂಡು ಮತ್ತೆ ನಮ್ಮ ಮನೆ ಕಡೆಗೆ ಬಂದ್ವಿ. ಸೊ ಬಸ್ಸು ಲೇಟ್ ಆಗಿರೋ ಕಾರಣ ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ 10 ಗಂಟೆ ಆಯಿತು. ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ತಾಯಿ ಚೌಡೇಶ್ವರಿ ದಯೆ ಎಲ್ಲರ ಮೇಲೂ ಇರಲಿ.